ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವೀಡಿಯೋನಲ್ಲಿ ಏನೂ ಇಲ್ಲಪ್ಪ, ಸುಮ್ಮನೆ ನಾವು ಸೌಂದತ್ತಿ ದೇವಸ್ಥಾನಕ್ಕೆ ಅಂದರೆ ತುಂಬ ದಿವಸ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಆಗಿರಲಿಲ್ಲ ಹೋಗೋದಕ್ಕೆ, ಕಾರಣಾಂತರಗಳಿಂದ ಆಗ್ತಿರ್ಲಿಲ್ಲ ಹೋಗೋದಕ್ಕೆ. ಆದರೆ ಕೊನೆಗೂ ಒಂದಿನ ಬಂತು, ಹೋಗಲೇಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ವೀಡಿಯೋ ತುಂಬ ದಿನ ಆಯಿತು ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಂದು ತುಂಬ ದಿನ ಆಯಿತು. ಬಟ್ ಅದು ಹಾಕೋಕ್ಕೆ ಎಡಿಟೆಲ್ಲ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಕೊನೆಗೂ ಟೈಮ್ ಸಿಕ್ತು, ಇವತ್ತು ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋನಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಹೇಗೆ ಹೋಗೋದು, ಮತ್ತು ಇನ್ನೊಂದು ನಾವು ಹೋಗಿರೋದು KSRTC ಬಸ್ಸಲ್ಲಿ. ಇದೊಂದು ಬಡ್ಜೆಟ್ ಫ್ರೆಂಡ್ಲಿ ಜರ್ನಿ ಅಂತಲೇ ತಿಳ್ಕೊಬೋದು ನೀವು. ತುಂಬ ಏನೋ ದುಡ್ಡು ಖರ್ಚು ಮಾಡಲಿಲ್ಲ ಹೇಳಬೇಕಂತಂದರೆ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತು, ಆಲ್ರೆಡಿ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸಾರಿಗೆ ಉಚಿತವಾಗಿದೆ, ಅಂದರೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ. ಬಟ್ ಕೆಲವು ವಿಷಯಗಳಲ್ಲಿ ನಾವು ಸ್ವಲ್ಪ ಪ್ರಿಕಾಷನು ಅಂದರೆ ಮುಂಜಾಗ್ರತೆನ ತಗೊಂಡ್ರೆ ಬಸ್ನಲ್ಲಿ ಜಗಳಗಳು, ಕ್ರೌಡು ಮತ್ತು ಸೀಟುಗಳಿಲ್ಲ ಅನ್ನೋ ತೊಂದರೆಗಳನ್ನೆಲ್ಲ ತಪ್ಪಿಸ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ತಡ ಯಾಕೆ ಮಾಡ್ಕೊಳ್ಳೋದು, ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಿಮ್ಗೇನಾದರೂ ಈ ಬಸ್ ಇನ್ಫಾರ್ಮೇಷನ್ ಬೇಕಂತಂದರೆ, ನೀವು ಬೇಕಂದರೆ KSRTC ಅನ್ನೋ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಏನಕ್ಕೆ ಅಂತಂದರೆ, ಈ ಆ್ಯಪ್ ಇರೋದ್ರಿಂದ ನೀವು ಸಪೋಸ್ ಏನಾದರೂ ಯಾವುದಾದ್ರು ಊರುಗಳಿಗೆ ಹೋಗಬೇಕಂತಂದರೆ, ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಮತ್ತು ಯಾವ ಡೇಟಿಗೆ ಹೋಗಬೇಕು ಅಂತ ಇನ್ಫಾರ್ಮೇಷನ್ ಹಾಕಿದ್ರೆ ಅಲ್ಲಿ ನಿಮಗೆ ಬಸ್ಗಳು ಯಾವ್ಯಾವ ಬಸ್ಗಳಿದೆ ಅಂತ ಮತ್ತು ಟೈಮಿಂಗ್ಸ್ ಎಲ್ಲ ಏನಂತ ಅಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದ್ರ ಪ್ರಕಾರ ನಿಮಗೆ ಯಾವ ಸೀಟ್ ಬೇಕಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನೀವು ಅಲ್ಲಿ ಆ್ಯಪಲ್ಲಿ ಬುಕ್ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ. ಈ ಡೀಟೇಲ್ಸ್ ತೊಗೊಂಡು ಅಂದರೆ ನೀವು ಹೋಗಬೇಕಾಗಿರೋ ಡೇಟು, ನಿಮ್ಗೇನಾದ್ರು ಸಪೋಸು ಬಸ್ನಲ್ಲಿ ಬಂದುಬಿಟ್ಟು ನಿಮ್ಗೆ ಇದೇ ಸೀಟ್ ಬೇಕು, ಇಲ್ಲ ನೀವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋ ಡೇಟಿಗೆ ಏನಾದ್ರು ಆ ಸೀಟ್ ಬುಕ್ ಆಗಿದ್ದರೆ ನೀವು ಡೇಟ್ ಚೇಂಜ್ ಮಾಡ್ಕೋಬೋದು. ಅಂದರೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಹೇಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಈ ಒಂದು ಆ್ಯಪ್ ನಿಮಗೆ ರೆಫರೆನ್ಸ್ ಮಾತ್ರ ಆಗಿರುತ್ತೆ ಅಷ್ಟೇ. ದಯವಿಟ್ಟು ಯಾರು ಆ್ಯಪಲ್ಲಿ ಅಂದರೆ ಈ ಫ್ರೀ 20 ರೂಪಾಯಿ ಟಿಕೆಟ್ ಅಂತ 20 ರೂಪಾಯಿ ಇದೆ ಅಂತ ಏನು ಬುಕ್ ಮಾಡ್ತಾರೋ ಆ್ಯಪಲ್ಲಿ ಬುಕ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ KSRTC ಡಿಪೋಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು 20 ರೂಪಾಯಿ ಕ್ಯಾಶು, ದಯವಿಟ್ಟು ಹೇಳ್ತಿದ್ದೀನಿ ಕ್ಯಾಶ್ ತೊಗೊಂಡೋಗಿ, ಅಲ್ಲಿ QR ಕೋಡು ಅದೆಲ್ಲ ಹೆಲ್ಪ್ ಆಗೋದಿಲ್ಲ. ನಿಮ್ಮ ಆಧಾರ್ ಕಾರ್ಡ್ಗಳು ಕೊಟ್ಟು ಒಬ್ಬೊಬ್ಬರಿಗೆ 20 ರೂಪಾಯಿ ಕೊಟ್ಟು ನೀವು ಅಲ್ಲಿ ಬುಕ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ, ಈ ರೀತಿ ರಿಸರ್ವ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ಒಂದು ನಮಗೆ ಬಸ್ ಸ್ಟಾಪ್ನಲ್ಲಿ ಹೋಗಿ ಬಸ್ಗಳು ಜನ ನೀವೆಲ್ಲರೂ ನೋಡಿರ್ತೀರ, ನೀವೆಲ್ಲನೂ ಬಸ್ ಬಂದಿದ ತಕ್ಷಣ ಜನ ಹೆಂಗೆ ಹತ್ಕೊಬಿಡ್ತಾರೆ, ನಮಗೆ ಸೀಟುಗಳು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಆ ಒಂದು ಟೆನ್ಷನ್ ಇರೋದಿಲ್ಲ. ಹಾಗೆಯೇ ನಾವು ಟ್ರಾವೆಲ್ ಮಾಡೋ ದಿನ ಒಂದು 3-4 ಅವರ್ಗೆ ಮುಂಚೆನೇ ನಮಗೆ ಬಸ್ ನಂಬರು ಹಾಗೆ ಟೈಮಿಂಗ್ಸು ಮತ್ತು ಅಲ್ಲಿನ ಕಂಡಕ್ಟರ್ ನಂಬರ್ ನಮಗೆ ಬಂದುಬಿಡುತ್ತೆ ವಾಟ್ಸಪ್ನಲ್ಲಿ. ಇದು ಬಂದು ಬರೀ ಕೇವಲ ಹೆಣ್ಮಕ್ಳಿಗೆ ಮಾತ್ರ. ನಾನು ಆಲ್ರೆಡಿ ಹೇಳಿರೋ ಹಾಗೆ ರಿಸರ್ವ್ ಮಾಡಿದ್ರಿಂದ ನನಗೆ 7 ಬಸ್ ಇತ್ತು. 7 KSRTC ಟರ್ಮಿನಲ್ 1ನಲ್ಲಿ ನಮಗೆ ಸೌದತ್ತಿಗೆ ಡೈರೆಕ್ಟ್ ಬಸ್ ಇತ್ತು. ಮತ್ತೆ ಬಸ್ ಹತ್ತಿದ್ಮೇಲೆ ಮತ್ತೆ ಅವರು ಕಂಡಕ್ಟರ್ ಸಹ ಬಂದು ಟಿಕೆಟ್ ತೊಗೋಬೇಕಾಗುತ್ತೆ. ನಾವು ಅವ್ರಿಗೆ ಮತ್ತೆ ನಾವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನಾವು ಟಿಕೆಟ್ ತೊಗೋಬೇಕಾಗುತ್ತೆ. ನಾವು ರಾತ್ರಿ 7:15 ಹತ್ತಿದ್ದಕ್ಕೆ ಬೆಂಗಳೂರಿನ ಸೌದತ್ತಿಗೆ ಬರೋಷ್ಟರಲ್ಲಿ ನಮ್ಗೆ ಸುಮಾರು ಒಂದು 5:30-6 ಗಂಟೆ ಆಗೋಗಿತ್ತು. ಇಲ್ಲಿಂದ ಹೇಗೆ ಹೋಗೋದು ಅಂತಂದರೆ, ಮತ್ತು ಇನ್ನೊಂದೇನಂತಂದರೆ, ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಹತ್ತಿರ ಬಸ್ ನಿಲ್ಲಿಸೋದಿಲ್ಲ KSRTC ಬಸ್ಸು. ಇವರು ಬಂದುಬಿಟ್ಟು ಸೌದತ್ತಿ ಅನ್ನೋ ಜಾಗದಲ್ಲಿ ಮಾತ್ರ ನಿಲ್ಲಿಸ್ತಾರೆ. ಅಂದರೆ ಇಲ್ಲಿಂದ ದೇವಸ್ಥಾನಕ್ಕೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಮಗೆ ಶೇರಿಂಗ್ ಆಟೋಗಳು ಸಿಗ್ತಾ ಇರುತ್ತೆ. ಅವರು ಆಟೋರನ್ನ ಕೇಳಿದ್ರೆ ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಆ ಶೇರಿಂಗ್ ಆಟೋಲ್ಲಿ ಹತ್ಕೊಂಡು ನಾವು ದೇವಸ್ಥಾನ ಹತ್ರ ಹೋಗ್ಬೋದು. ಹೇಳಬೇಕಂದ್ರೆ ಬೆಂಗಳೂರಿಂದ ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ರಿ. ಆದರೆ ನಿಜ ಹೇಳಬೇಕಂತಂದರೆ ಆ ದೇವಿ ಕೃಪೆ ಅನಿಸುತ್ತೆ. ಸೌದತ್ತಿ ತಲುಪಿದ ಮೇಲೆ ನಮಗೆ ಒಂದು ಫ್ಯಾಮಿಲಿ ಸಿಕ್ತು. ಅಂದರೆ ಆ ಫ್ಯಾಮಿಲಿನಲ್ಲಿ ಸುಮಾರು ಒಂದು 7-8 ಜನ ಹೆಂಗಸರಿದ್ದರು. ಅವ್ರು ಸಿಕ್ಕಿದ್ರು ನಮಗೆ. ಅವ್ರು ಸಿಕ್ಕಿದ್ರಿಂದ ನಮಗೂ ಸಹ ಒಂದು ಒಳ್ಳೆ ರೀತಿ ಅನುಕೂಲನೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವಿಬ್ಬರೇ ಹೋಗೋದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಮತ್ತು ಅವ್ರು ನಮ್ಮ ಜೊತೆಲಿ ಇರೋದ್ರಿಂದ ನಮಗೂ ಸ್ವಲ್ಪ ಧೈರ್ಯ ಸಿಕ್ತು. ಸೊ ನಾವೆಲ್ಲ ಏನು ಮಾಡ್ಕೊಂಡ್ರಿ, ಎಲ್ಲನೂ ಆಲ್ಮೋಸ್ಟ್ ಒಂದು 9-10 ಜನ ಹೆಂಗಸರೇ ಇದ್ದಿದ್ದರಿಂದ ನಮಗೆ ಆಟೋನವ್ರು ಬಂದ್ಬಿಟ್ಟು ಹೇಳಿದ್ರು, ನಮಗೆ ಫ್ರೆಶ್ ಅಪ್ ಎಲ್ಲ ಆಗಬೇಕಾಗಿತ್ತಲ್ವ, ಅಲ್ಲೇ ಅಮ್ಮನ ದೇವಸ್ಥಾನ ಹತ್ರ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಪರಶುರಾಮ ಗೃಹ ಅಂತ ಇದೆ, ಅಲ್ಲಿ ಹೋಗಿ ನೀವು ರೂಮ್ ಮಾಡ್ಕೋಬೋದು ಅಂತ ಹೇಳಿದ್ರು. ಆ ರೂಮ್ ಬಂದ್ಬಿಟ್ಟು ದಿನಕ್ಕೆ 900 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ 24 ಅವರ್ಸ್ ಲೆಕ್ಕ ಅಲ್ಲಿ ಬಂದ್ಬಿಟ್ಟು. ಈಗ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಬಂದರೆ ನಾವು ಮಾರನೇ ದಿನ 7 ಗಂಟೆವರೆಗೂ ನಮಗೆ ಆ ರೂಮಲ್ಲಿ ಆ್ಯಕ್ಸಸ್ ಇರುತ್ತೆ, ನಾವು ಆ ರೂಮಲ್ಲಿ ಇರ್ಬೋದು. ರೂಮು ಚೆನ್ನಾಗೇ ಇತ್ತು ಹೇಳಬೇಕಂತಂದರೆ. ಆದರೆ ದೇವಸ್ಥಾನದಿಂದ ಸ್ವಲ್ಪ ದೂರ ಇತ್ತು. ಬಟ್ ಏನಪ್ಪ ಅಂತಂದರೆ, ಆ ರೂಮ್ನಲ್ಲಿ ನಮಗೆ ಬೇರೆ ಏನು ಫೆಸಿಲಿಟೀಸ್ ಇರಲಿಲ್ಲ. ಅಲ್ಲಿ ಏನಂತಂದರೆ ಜಸ್ಟ್ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ಬೋದಾಗಿತ್ತು ಅಷ್ಟೇ. ಅಂದರೆ ಮಲ್ಕೊಳ್ಳೋದಕ್ಕೆಲ್ಲ ಹಾಸಿಗೆ ಆಗಲಿ, ಚಾಪೆ ಗೀಪೆ ಎಲ್ಲ ಅಂಥದ್ದು ಏನೂ ಇರಲಿಲ್ಲ ಹೇಳಬೇಕಂತಂದರೆ. ಬಿಸಿನೀರು ಸಹ ಅಷ್ಟೇ. ಬಿಸಿನೀರು ಬೇಕಂತಂದರೆ ಅಲ್ಲೇ ಇರೋರಿಗೆ ಹೇಳಿದ್ರೆ ಒಂದು ಬಕೆಟ್ ಬಿಸಿನೀರು ತಂದು ಕೊಡ್ತಾರೆ. ಒಂದು ಬಕೆಟ್ ಬಿಸಿನೀರಿಗೆ ಅವ್ರು 30 ರೂಪಾಯಿನೋ 40 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಆದರೆ ನಮಗೆ ತಣ್ಣೀರೇ ಸ್ನಾನ ಮಾಡಿ ಅಭ್ಯಾಸ ಆಗಿದ್ದರಿಂದ ನಾವೇನು ಬಿಸಿನೀರು ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಕೂಡ ಒಂದು
ಹೋಟೆಲ್ ಇದೆ ಅಂತ ಗೊತ್ತಾಯಿತು ನಮಗೆ. ಅವರು ಬಂದ್ಬಿಟ್ಟು 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಅಲ್ಲಿ ಬಂದುಬಿಟ್ಟು ಬೆಡ್ಡು ಮತ್ತು ಆ ಮಂಚ ಅದೆಲ್ಲ ಇದೆ. ಆದರೆ ನಾವು ಇದು ನೋಡಿರಲಿಲ್ಲ. ಹಾಗಾಗಿ ನಾವು ಮತ್ತು ಹೆಂಗಸೆಲ್ಲ ಜಾಸ್ತಿ ಇದ್ದಿದ್ದರಿಂದ ಸುಮ್ಮನೆ ಇಬ್ಬಿಬ್ಬರೇ ಹೋಗಿ ಉಳ್ಕೊಳ್ಳೋದು ಯಾಕೆ ಅಂತಂದ್ಬಿಟ್ಟು ಅವ್ರ ಜೊತೆ ಹೋಗಿದ್ದರಿಂದ ಮತ್ತು ಅವರು ಬಂದುಬಿಟ್ಟು ಮಧ್ಯಾಹ್ನ ಒಂದು 11 ಗಂಟೆಗೆಲ್ಲ 11-12 ಗಂಟೆಗೆಲ್ಲ ರಿಟರ್ನ್ ವಾಪಸ್ ಬೆಂಗಳೂರು ಬಂದುಬಿಟ್ರು. ಆದರೆ ನಮಗೆ ರಿಟರ್ನ್ ಬಸ್ ಇದ್ದಿದ್ದು ಸಂಜೆ 7:15. ಹಾಗಿದ್ದರಿಂದ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕಾಗಿತ್ತು. ಅದಕ್ಕೆ ನಾವು ಇಲ್ಲಿ ಬುಕ್ ಮಾಡಿದ್ವಿ. ಇದು ನಮಗೆ ಬಂದ್ಬಿಟ್ಟು 900 ರೂಪಾಯಿ ಬಿತ್ತು ಈ ಒಂದು ಹೋಟೆಲ್ ಅಂತಂದರೆ ಈ ಹೋಟೆಲ್ ಅನ್ನೋದಕ್ಕಿಂತ ಇದು ಬಂದುಬಿಟ್ಟು ಒಂದು ವಿಶ್ರಾಂತಿ ಗೃಹ ಅಂತಲೇ ಹೇಳ್ಬೋದು. ಮತ್ತು ನಾವು ಆಟೋ ಡ್ರೈವರ್ನ ವಿಚಾರಿಸಿದ್ದಕ್ಕೆ ಇಲ್ಲಿ ದೇವಸ್ಥಾನದ ದರ್ಶನ ಆದಮೇಲೆ ಮಿಕ್ಕಿದಲ್ಲಿರೋ ಅಕ್ಕಪಕ್ಕ ಇರೋ ಒಂದು 5 ಜಾಗಗಳಿದೆ ಹೋಗಿ ಬರೋದಕ್ಕೆ. ಆ 5 ಜಾಗಗಳಿಗೆ ಹೋಗಿ ಬರೋದಕ್ಕೆ ಒಬ್ಬರಿಗೆ 200 ರೂಪಾಯಿ ಅಂತ ಹೇಳಿದ್ರು. ಮತ್ತು ಇನ್ನೊಂದೇನೆಂದರೆ ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ಕೇಳಿದ್ದಕ್ಕೆ ನಮಗೂ ಸಹ ಅವ್ರು ಏನು ಮಾಡಿದ್ರು 2-2.5 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಯೂಶ್ವಲಿ ಬಂದ್ಬಿಟ್ಟು ಅವ್ರಿಗೆ ಒಂದು 10 ಜನ ಇರಬೇಕಂತೆ ಒಂದು ಸತಿ ಹೋಗಿ ಬರ್ಬೇಕಂತಂದರೆ. ಜನ ಏನಾದರೂ ಕಮ್ಮಿ ಇದ್ದರೆ ಆ ದುಡ್ಡನ್ನು ನಾವೇ ಕೊಡಬೇಕಂತಂದರು. ಅಂದರೆ ಎಷ್ಟು ಅಂತ ಕೇಳಿದಕ್ಕೆ ಅವರು ಒಂದು 2500-600 ರೂಪಾಯಿ ಹೇಳಿದರು. ಸರಿ ಬೇಡ ನೆಕ್ಸ್ಟ್ ಟೈಮ್ ಏನಾದ್ರು ಬರೋಣ ಅಂತ ಅಂದ್ಬಿಟ್ಟು ಬರೀ ಅಮ್ಮನ ದರ್ಶನ ಮಾತ್ರ ಮಾಡಿಕೊಂಡು ಅಮ್ಮನಿಗೆ ಮಡ್ಲಕ್ಕಿ ತುಂಬಬೇಕಂತ ಯೋಚನೆ ಮಾಡಿದ್ದೆ ನಾನು. ಹೋಗಿ ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಮಾತ್ರ ನಾವು ತುಂಬಿಸ್ಬಿಟ್ಟು ಬಂದ್ರಿ. ಬನ್ನಿ ಇನ್ನು ದರ್ಶನ ಮಾಡೋಕ್ಕೆ ಹೋಗೋಣ. ಇನ್ನು ಆಲ್ರೆಡಿ ಹೇಳಿರೋ ಹಾಗೆ ನಾನು ಬೆಂಗಳೂರಿಂದ ಸೌಂದತ್ತಿಗೆ ಹೋಗಿದ್ದಾಯಿತು. ಅಂದರೆ ಆಲ್ಮೋಸ್ಟ್ ಒಂದು 9 ಅವರ್ಸ್ ಜರ್ನಿ ಆಯಿತು. ಬೆಳಗ್ಗೆ 5-5:30-6 ಗಂಟೆಗೆಲ್ಲ ಹೋದ್ವಿ. ಅಲ್ಲಿಂದ ಬಸ್ ಸ್ಟಾಪಿಂದ ದೇವಸ್ಥಾನ ಹತ್ರಕ್ಕೆ ಒಂದು ಆಟೋ ಮಾಡ್ಕೊಂಡು ಹೋದ್ವಿ. ಆಟೋನಲ್ಲಿ ಒಬ್ಬೊಬ್ರಿಗೊಂದು 30 ರೂಪಾಯಿ ತೊಗೊಂಡ್ರು. ಮತ್ತು ಈ ಪರಶುರಾಮ ಗೃಹಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಒಂದು 7 ಗಂಟೆ ಆಯಿತು. ಎಲ್ಲರೂ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ನಾನು ಸಹ ಅಮ್ಮನಿಗೆ ಮಡ್ಲಕ್ಕಿ ತುಂಬಬೇಕು ಅಂತ ಅಂದ್ಕೊಂಡಿದ್ದೆ. ಆ ಮಡ್ಲಕ್ಕಿ ಎಲ್ಲ ಎತ್ಕೊಂಡು ಏನೇನು ಬೇಕು ಥಿಂಗ್ಸ್ ಎಲ್ಲ ಎತ್ಕೊಂಡು ದೇವಸ್ಥಾನದ ಕಡೆ ಬಂದ್ವಿ ನಾವು. ಮತ್ತು ಇನ್ನೊಂದೇನೆಂದರೆ ನಾನು ಕೇಳ್ಪಟ್ಟಿದ್ದೆ, ನಾನು ಅಮ್ಮನಿಗೆ ಅರಿಶಿನ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಮನೆಯಲ್ಲಿರೋ ಅರಿಶಿನ ಮಾತ್ರ ಎತ್ಕೊಂಡೋಗಿದೆ. ಆದರೆ ನನ್ನ ಜೊತೆನೇ ಬಂದಿರೋರು ಹೇಳ್ತಾಯಿದ್ರು ಅಮ್ಮನಿಗೆ ಬಂದ್ಬಿಟ್ಟು ನಮ್ಮ ಮನೆಯಿಂದ ಅರಿಶಿನ ಕುಂಕುಮ ಎತ್ಕೊಂಡ್ರೆ ತುಂಬ ಶ್ರೇಷ್ಠ, ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೀವು ಯಾರಾದರೂ ನೆಕ್ಸ್ಟ್ ಟೈಮು ಈ ರೀತಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ರೆ ಮನೆಯಲ್ಲಿರೋ ಅರಿಶಿನ ಕುಂಕುಮನೇ ತೊಗೊಂಡು ಹೋಗಿ ಅಮ್ಮನಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಬಂದುಬಿಟ್ಟು ಹೊರಗಡೆ ತೊಗೊಂಡಿದ್ದೆ ಅರಿಶಿನ ಕುಂಕುಮ ಎಲ್ಲ ನಾನು. ಆದರೆ ಮಿಕ್ಕಿದೆಲ್ಲನೂ ಸೀರೆ ಮತ್ತು ಮಡ್ಲಕ್ಕಿ ತುಂಬೋದಕ್ಕೆ ಏನೇನು ಬೇಕೋ ಮಿಕ್ಕಿದೆಲ್ಲ ವಸ್ತುಗಳು ನಾನು ಮನೆಯಲ್ಲೇ ಎತ್ಕೊಂಡೋಗಿದ್ದೆ. ಮತ್ತು ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಇಲ್ಲಿ ಏನು ಅಷ್ಟು ರಶ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಇವ್ರು ಏನು ಹೇಳ್ತಾರೆ ಅಂತಂದರೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ದೇವ್ರ ಪುಣ್ಯಕ್ಕೆ ನಾವು ಶನಿವಾರ ಹೋಗಿದ್ದರಿಂದ ನಮಗೇನು ಅಷ್ಟು ರಶ್ ಅನ್ನಿಸ್ಲಿಲ್ಲ. ಮರಿ ಒಂದು 1/2 ಅವರಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ದರ್ಶನ ಕೂಡ ಆಗೋಯಿತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ನನ್ನ ಮಗಳು ಹೇಳಿದ್ಲು, ಅಮ್ಮ ನಾನು ಬಳೆಗಳು ಹಾಕ್ಕೋತೀನಿ ಅಂತ ಅಂದ್ಬಿಟ್ಟು. ಮತ್ತು ನನ್ನ ಮಗಳು ಸಹ ಅವಳು ಇಷ್ಟಪಟ್ಟು ಒಂದು 2 ಡಜನ್ ಬಳೆ ಹಾಕ್ಕೊಂಡ್ಳು. ನಾನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂತಾರೆ ನಾನು ಮಾರನೇ ದಿನ ಆಫೀಸ್ಗೆ ಹೋಗಬೇಕಾಗುತ್ತೆ ಮತ್ತು ಬಳೆ ಎಲ್ಲ ಬಿಚ್ಚಿಡ್ಬೇಕಲ್ಲ ಅಂತ ನಾನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ನನ್ನ ಜೊತೆ ಬಂದಿದ್ದು ಹೆಂಗಸರು ಹೇಳ್ತಾಯಿದ್ರು ಆ ರೀತಿ ದೇವಸ್ಥಾನಕ್ಕೆ ಬಂದು ಬಳೆ ಹಾಕ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ದರ್ಶನ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕಂತ ಅನ್ನಿಸ್ತು ನನಗೆ. ಇನ್ನೊಂದು ಏನಂತಂದರೆ ಅಲ್ಲೇ ಕೆಲವರೆಲ್ಲನೂ ರೊಟ್ಟಿ ಎಲ್ಲ ಮಾಡ್ಕೊಂಡು ಬರ್ತಾಯಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವೇನು ಮಾಡ್ಬಿಟ್ರೆ ನೋಡೋಣ ಹೋಟೆಲಲ್ಲಿ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದರೆ, ನಾನು ನಿಜ ಹೇಳ್ತೀನಿ ಅಲ್ಲಿನ ಸೌಂದತ್ತಿ ದೇವಸ್ಥಾನ ಹತ್ರ ಇರೋ ಹೋಟೆಲಲ್ಲಿ ಊಟ ನಿಜವೂ ಚೆನ್ನಾಗಿಲ್ಲ. ಇದು ನಾನು ನಿಜ ಹೇಳ್ತಾಯಿದ್ದೀನಿ. ಆದರೆ ಅಲ್ಲಿ ದಾರಿನಲ್ಲೆಲ್ಲನೂ ಬಂದ್ಬಿಟ್ಟು ಸ್ವಲ್ಪ ವಯಸ್ಸಾಗಿರೋರಾಗಲಿ ಮನೆಯಿಂದನೇ ರೊಟ್ಟಿಗಳು ಮಾಡ್ಕೊಂಡು ಬಂದಿರ್ತಾರೆ. ರೊಟ್ಟಿ ಮತ್ತು ಅದೇನೋ ಪಲ್ಯ, ಚಟ್ನಿ ಪುಡಿ ಅಂತೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ. ಇವ್ರು ಏನು ಮಾಡಿದ್ರು ಅಂದರೆ, ನಾವು ದೇವಸ್ಥಾನದ ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆನೇ ಬಂದುಬಿಟ್ಟಿದ್ರು, ಅಮ್ಮ ತಿಂಡಿ ಇದೆ ತೊಗೊಳ್ಳಿ, ರೊಟ್ಟಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಆದರೆ ನಾವು ದರ್ಶನ ಮಾಡ್ಕೊಂಡು ಬಂದು ತೊಗೊಳ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ನಾವು ದರ್ಶನ ಮಾಡ್ಕೊಂಡು ವಾಪಸ್ ಬಂದಮೇಲೆ ಅಂದರೆ ನಮ್ದು ಆಲ್ರೆಡಿ ಹೋಟ್ಲಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಆಗೋಗ್ಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಹಠ ಮಾಡಿದ್ರು, ಅಮ್ಮ ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಆದರೆ ನಾನೇನು ಮಾಡಿದೆ, ಒಂದು ಬರೀ ರೊಟ್ಟಿ ಮಾತ್ರ ಕೊಡಿ ಅಮ್ಮ ಅಂತ ಅಂದ್ಬಿಟ್ಟು ಅಷ್ಟು ಹಠ ಮಾಡೋದು ಅಂದ್ಬಿಟ್ಟು ರೊಟ್ಟಿ ಮಾತ್ರ ತೆಗೆದಿಟ್ಕೊಂಡೆ ನಾನು. ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತಾ ಇರುವಾಗ ಮತ್ತು ನಮ್ಮ ಜೊತೆ ಬಂದಿದ್ದ ಹೆಂಗಸೆಲ್ಲ ಏನು ಹೇಳಿದ್ರೆ, ಇನ್ನೊಂದು ಸರ್ತಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ರು ಅವರು. ಸೊ ಹೇಗಿದ್ರು ದರ್ಶನ ಮಾಡ್ಕೊಳ್ಳೋಕ್ಕೆ ಏನು ತುಂಬ ಟೈಮ್ ತೊಗೊಳೋದಿಲ್ಲ ಅಂತ ಅಂದ್ಬಿಟ್ಟು ನಂಗೆ ಆಲ್ರೆಡಿ ಫಸ್ಟ್ ಆಫ್ ಆಲು ಕಾಲು ನೋತನೇ ಇತ್ತು ನನಗೆ. ಆದ್ದರಿಂದ ನಾನು ಹಂಗೂ ಅಂದೆ ಅವ್ರಿಗೆಲ್ಲರಿಗೂ, ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಅಂದ್ಬಿಟ್ಟು. ಆದರೂ ಮನಸ್ಸು ಯಾಕೋ ಕೇಳಲಿಲ್ಲ. ಅವರೆಲ್ಲ ಹೋಗೋದು ನೋಡಿಬಿಟ್ಟು ನಾನು ಸಹ ಇನ್ನೊಂದು ಸತಿ ಹೋಗ್ಬಿಟ್ಟೆ. ಅಂದರೆ ನಮಗೆ ಆವತ್ತಿನ ದಿನ 2 ಸತಿ ದರ್ಶನ ಆಯಿತು.
ಇನ್ನೊಂದು ಕೆಲವು ಟಿಪ್ಸ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಅಮ್ಮನಿಗೆ ಮಡ್ಲಕ್ಕಿ ತುಂಬಬೇಕು ಅಂತ ಇದ್ದರೆ ಆದಷ್ಟು ಎಲ್ಲ ವಸ್ತುಗಳ್ನು ಮನೆಯಲ್ಲೇ ತೊಗೊಂಡೋಗೋದು ತುಂಬ ಒಳ್ಳೆಯದು. ಈವನ್ ತಟ್ಟೆ ಅಂತ ಏನು ಹೇಳ್ತೀವಿ, ತಟ್ಟೆ ಆಗಲಿ ಅಕ್ಕಿ ಆಗಲಿ ಪ್ರತಿಯೊಂದು ಮನೆಯಿಂದ ತೊಗೊಂಡೋಗೋದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಬಂದುಬಿಟ್ಟು ನಾನು ಬ್ಲೌಸ್ ಪೀಸ್ ತೊಗೊಳ್ಳೋ ಅಂತ ಹೋಗಿ ನೋಡಿದೆ. ನಾನು ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ, ಎಲೆ ಅಂತೂ ಅವರಲ್ಲಿ ಇಲ್ಲ ಅಂತ ಅನಿಸುತ್ತೆ. ಮತ್ತು ಹೂವೂ ಅಷ್ಟೇ, ನಮ್ಮ ಬೆಂಗಳೂರಿನಷ್ಟು ಹೂವು ಒಳ್ಳೆ ಹೂವುಗಳಲ್ಲಿ ಸಿಗೋದಿಲ್ಲ, ಬರೀ ಚೆಂಡುಗಳೇ ಇರುತ್ತೆ ಮತ್ತು ಸುಗಂಧರಾಜ ಅಂತ ಹೇಳ್ತಾರೆ. ಆದರೆ ಇನ್ನೊಂದೇನಂತಾರೆ, ನೀವೇನಾದ್ರು ಬೆಳಿಗ್ಗೆ ದರ್ಶನಕ್ಕೆ ಆ ದೇವಸ್ಥಾನನ ತಲುಪೋ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅಂದರೆ ನೈಟು ಹಿಂದಿನ ದಿನ ರಾತ್ರಿ ನೀವು ಬೆಂಗಳೂರು ಬಿಡೋ ಹಾಗಿದ್ದರೆ ದಯವಿಟ್ಟು ಬೆಂಗಳೂರಲ್ಲೇ ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದು ತೊಗೊಂಡೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು ಹಣ್ಣು ಅಂತ ತೊಗೊಂಡ್ರೆ ಬರೀ ಬಾಳೆಹಣ್ಣು ಇರುತ್ತೆ ಅಷ್ಟೇ, ಮತ್ತು ಹೂವಿನಲ್ಲಿ ಬಂದ್ಬಿಟ್ಟು ಬರೀ ಸೇವಂತಿ ಇರುತ್ತೆ. ಎಲೆ ಅಡಿಕೆ ಅಂತೆಲ್ಲ ಅಲ್ಲೆಲ್ಲ ಸಿಗೋದಿಲ್ಲ. ಅದಕ್ಕೆ ನಮ್ಮ ಬೆಂಗಳೂರಿನಲ್ಲೆಲ್ಲ ಪ್ರತಿಯೊಂದು ತೊಗೊಂಡು ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸುಮಾರು ಒಂದು 10-10:30ಗೆ 2 ಸಲ ದರ್ಶನ ಕೂಡ ಆಯಿತು. ಮತ್ತು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಅಲ್ಲೇ ಸುತ್ತಮುತ್ತ ಇರೋ ಕೆಲವು ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮ್ಮ ಜೊತೆಲಿ ಬಂದಿದ್ದು ಕೆಲವ್ರು ಹೆಂಗಸರು ಎತ್ಕೊಂಡು, ಇಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ, ನಾವು ಈಗಲೇ ಹೊರಟ್ಬಿಡ್ತೀವಿ ವಾಪಸ್ ಅಂತ ಹೇಳಿದ್ರು. ಆದರೆ ನಮಗೆ ಬಸ್ ಬುಕ್ ಮಾಡಿದ್ದು ಬಂದ್ಬಿಟ್ಟು 7:15ಗೆ, ಸಂಜೆ 7:15 ಬಸ್ ಬುಕ್ ಮಾಡಿದ್ರಿಂದ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾವು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಹಾಗೆಯೇ ನಾವು ಆಲ್ರೆಡಿ ಬುಕ್ ಮಾಡಿದ್ವಲ್ಲ, ನಾವು ಪರಶುರಾಮ ವಿಶ್ರಾಂತಿ ಗೃಹಕ್ಕೆ ಹೋಗಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದ್ವಿ. ಅಲ್ಲಿ ನಾವು ಪರಶುರಾಮ ವಿಶ್ರಾಂತಿ ಗೃಹದಲ್ಲಿ ರೆಸ್ಟ್ ಮಾಡುವಾಗ ಕೆಲವು ಥಿಂಗ್ಸ್ನ ನಾನು ಅಬ್ಸರ್ವ್ ಮಾಡ್ತೀನಿ ನಾನು. ಅಂದರೆ ಏನಂತಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು 20-30 ಜನ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಅವರು ಬಂದು 1 ದಿನ 2 ದಿನ ಅಂತ ಅಲ್ಲೇ ಸ್ಟೇ ಮಾಡ್ತಾರಂತೆ. ಈಗ ನನಗನ್ಸುತ್ತೆ ಅದೆಲ್ಲ ಬಂದ್ಬಿಟ್ಟು, ಇವಾಗ ನಾವು ಇಲ್ಲಿ ಹೇಗೆ ಬೆಂಗಳೂರಿನಲ್ಲೆಲ್ಲನೂ ಬಂದ್ಬಿಟ್ಟು ದೇವರಿಗೆ ಹರಕೆ ಹೊತ್ಕೊಂಡು ಮಕ್ಕಳಿಗೆ ಕರ್ಕೊಂಡೋಗಿ ಅಲ್ಲಿ ಕೂದಲೆಲ್ಲ ಕೊಟ್ಟು ಒಂದು ಹಬ್ಬ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವೋ ಅದೇ ರೀತಿಯೇ ಅಲ್ಲೂ ಮಾಡ್ತಾರಂತ ಅನಿಸುತ್ತೆ. ಹಾಗಿರುವಾಗ ಅಲ್ಲೇನೇ ಅಕ್ಕಪಕ್ಕ ಕೆಲವು ಹೆಂಗಸರು ಬಂದು ಅಡುಗೆಗಳು ಮಾಡ್ಕೊಡ್ತಾರೆ. ಯಾಕಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅಲ್ಲಿ ದೇವಸ್ಥಾನ ಹತ್ರ ಬಂದು ನಿಮಗೆ ಒಂದು ಒಳ್ಳೆ ಊಟ ಸಿಗೋದಿಲ್ಲ. ನಾನು ವಿಚಾರಿಸ್ದಂಗೆ ಒಂದು ಹೆಂಗಸು ಬಂದುಬಿಟ್ಟು 25 ಜನಕ್ಕೆ 2 ಟೈಮ್ ಊಟ ಮಾಡ್ಕೊಡೋದಕ್ಕೆ 4,000 ರೂಪಾಯಿ ತೊಗೊಂಡ್ರು ಅಲ್ಲಿ. ಅಂದರೆ ಇದು ಬಂದು ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ರು, ಆ ಒಂದು ಫ್ಯಾಮಿಲಿ ಆ ಥರ ಪ್ಲ್ಯಾನ್ ಮಾಡಿತ್ತು. ಅಂದರೆ ಅವರಿಗೆ ಬಂದು ಈ ಅಮ್ಮ ಊಟ ಮಾಡ್ಕೊಬಂದು ಕೊಡ್ತಾಯಿದ್ರು. ಸೊ ನಿಮಗೇನಾದ್ರು ಈ ರೀತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಅಂದರೆ ನೀವೇನಾದ್ರು ಈ ರೀತಿ ಒಂದು 20-30 ಜನ ಹೋಗಿ ಅಲ್ಲಿ ಸ್ಟೇ ಮಾಡಿ ಒಂದು ದಿನ ಅಲ್ಲಿದ್ದು ದರ್ಶನ ಮಾಡಿಕೊಂಡು ಬರೋ ರೀತಿ ಇದ್ದರೆ, ಮತ್ತು ನಿಮಗೆ ಊಟದ ಅಗತ್ಯ ಇದ್ದರೆ ಕಮೆಂಟ್ ಮಾಡಿ, ನಾನು ಅವರ ನಂಬರ್ನ ಕೂಡ ಶೇರ್ ಮಾಡ್ತೀನಿ. ಹೀಗೇನೇ ನಾವು ಸುಮಾರು ಒಂದು 5 ಗಂಟೆವರೆಗೂ ನಾವು ವಿಶ್ರಾಂತಿ ಗೃಹದಲ್ಲೇ ಇದ್ರಿ. ಅಲ್ಲಿಂದ ಮತ್ತೆ ನಾವು ಸೌಂದತ್ತಿಗೆ ವಾಪಸ್ ಬರಬೇಕಾಗಿತ್ತು. ಮತ್ತು ಅಲ್ಲಿಂದ ನಮಗೆ ಆಟೋ ಸಿಗುತ್ತೆ, ಶೇರಿಂಗ್ ಆಟೋ, ಒಬ್ಬರಿಗೆ 30 ರೂಪಾಯಿ ತೊಗೊಳ್ತಾರೆ. ಮತ್ತು ನಾವು ಸೌಂದತ್ತಿ ಬಂದು ತಲುಪೋಷ್ಟರಲ್ಲಿ ಅಲ್ಲಿಂದ ಒಂದು ಬರೀ ಒಂದು ಹಾಫ್ ಅನ್ ಅವರ್, ಅಂದರೆ ದೇವಸ್ಥಾನದಿಂದ ಬಂದು ಸೌಂದತ್ತಿಗೆ ಒಂದು ಅರ್ಧ ಗಂಟೆನಲ್ಲಿ ಬಂದುಬಿಡ್ಬೋದು. ವಾಪಸ್ ಬರೋ ಟೈಮಲ್ಲಂತೂ ಆ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬೇರೆ ಬಂದಿದ್ದರಿಂದ ಎಲ್ಲ ಕಡೆ ಹಚ್ಚ ಹಸಿರಾಗಿತ್ತು. ನಾನು ಇಷ್ಟು ದಿನ ಈ ಕಡೆಲ್ಲ ಮಳೆ ಎಲ್ಲ ಬರೋದಿಲ್ಲ, ಭೂಮಿಯೆಲ್ಲ ತುಂಬ ಬರಡಾಗಿರುತ್ತೆ, ಇಲ್ಲಿ ಏನೂ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಬಟ್ ಇದೆಲ್ಲ ನೋಡಿದ್ಮೇಲೆ ನನಗಂತಂತೂ ಅನ್ನಿಸ್ತು ತುಂಬ ಚೆನ್ನಾಗಿದೆ ಜಾಗ, ಇಲ್ಲಿ ಜನ ಕೃಷಿಯೆಲ್ಲ ಮಾಡಿ ಜೀವನ ಕಟ್ಕೋಬೋದು ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ, ಈ ಒಂದು ಸೌಂದತ್ತಿ ಎಲ್ಲಮ್ಮನ ದೇವಸ್ಥಾನದ ಅಕ್ಕಪಕ್ಕ ಜಾಗಗಳು ಇನ್ನೂ ಸಹ ಡೆವಲಪ್ ಆಗಬೇಕಾಗಿದೆ. ಅಷ್ಟು ಮಾತ್ರ ಇನ್ನೂ ಏನೂ ಇಂಪ್ರೂವ್ ಆಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಡೆವಲಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊನೆಗೆ ಅಮ್ಮನ ದರ್ಶನ ಮಾಡಿಕೊಂಡು ನಾವು ಬೆಂಗಳೂರು ಕಡೆಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನನಗಂತೂ ಒಂದು ರೀತಿಯ ನೆಮ್ಮದಿನೇ ಆಯಿತು. ಅಂದರೆ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ವಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಈಗ ಅದಕ್ಕೆ ಸಮಯ ಬಂದಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ, ನಾನು ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.